ಯಾವ ಡೈರೆಕ್ಟ್ರಿಗೆ ಇಂಥ ಅವಕಾಶ ಬರ್ತಾ ಇರಲಿಲ್ಲ. ಒಂದು ಪಿಕ್ಚರ್ ಮಾಡೋದೇ ಕಷ್ಟ. ಹುಡುಗ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ. ತಾಯಿಗೊಬ್ಬ ತರಲೆ ಮಗ ಡೈರೆಕ್ಷನ್ ನಮಗೆ ಆಫರ್ ಮಾಡಿದ್ದಾರೆ. ಈಗ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದ್ದಾರೆ, ಅವಾಗ ಲೆಜೆಂಡರಿ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಯಾರು ಹೊಸಬನ ಆಂಧ್ರದಿಂದ ಬಂದವನಲ್ವಾ, ಶಿವರಾಜ್ ಕುಮಾರ್ ಒಂದು ಮಾಲಶ್ರೀ 18 ಪಿಕ್ಚರು, ರವಿಚಂದ್ರನ್ 5 ಪಿಕ್ಚರು, ಅಂಬರೀಷ್ ಅನ್ನ 3 ಪಿಕ್ಚರು. ರವಿಚಂದ್ರ ಎಲ್ಲ ಕೆಲಸ ಮಾಡೋದು ಸಾಮಾನ್ಯನ, ಅಂಬರೀಷ್ ಎಲ್ಲ ಕೆಲಸ ಮಾಡೋದು ಸಾಮಾನ್ಯನೇ. NTR ರಾಜ್ಕುಮಾರ್ ಫ್ಯಾಮಿಲಿ, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಈ ರೀತಿ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದಾರೋ, ಸ್ವಾಮಿ ನೋಡಬೇಕಂತ ಯಾರ್ಯಾರು ಆಸೆ ಪಟ್ಟಿದ್ದಾರೋ. ಧರ್ಮಪೀಠ ಶೂಟಿಂಗ್ ಟೈಮ್ನಲ್ಲಿ ಯಾಕೋ ನಾನು ಪ್ರಜ್ಞೆ ತಪ್ಪಿದ್ದೀನಂತೆ. ಜೊತೆಯಲ್ಲಿ ಧೀರೇಂದ್ರ ಗೋಪಾಲ್ ಅವರಿದ್ದಾರೆ. ಅವರು ಡಿಸೈಡೆಡ್, ನನಗೆ ನಾನು ಅನ್ಕೊಂಡು ನಾನು ಏನು ಮಾಡಿದ್ದೀನಿ, ಅವ್ರು ಹೇಳಿದ್ದು ನಾನು ಮಾಡಿದ್ದೀನಿ. ಇಟ್ ಇಸ್ ನಾಟ್ ಆಕ್ಸೆಪ್ಟಬಲ್ ಬೈ ದಿ ಶಿರ್ಡಿ ಸಂಸ್ಥಾನ. ನಾಳೆ ಸಿನಿಮಾ ರಿಲೀಸ್ ಆಗಲಿಲ್ಲ ಅಂದರೆ ಕೋರ್ಟ್ ತಡೆ ಇಟ್ಟರೆ ಫಸ್ಟ್ ಹಾಫ್ ಶಿರ್ಡಿಯಲ್ಲಿ, ಸೆಕೆಂಡ್ ಹಾಫ್ ಪುಟ್ಟಪರ್ತಿಯಲ್ಲಿ. ಪ್ರಭಾಕರ್, ಭಾರತಿ ವಿಷ್ಣುವರ್ಧನ್ ನಿಮ್ಮ ಚೊಚ್ಚಲ ನಿರ್ದೇಶನದ ಸಿನಿಮಾ. ಇನ್ನು ಶೆಡ್ಯೂಲ್ ಹಾಕಬೇಕು. ಅಜಂತಾ ಕಂಬೈನ್ಸ್ ಅವ್ರು ಅಡ್ಡ ಬಂದ್ಬಿಟ್ರು. ಅವ್ರಿಗೆ ನಮಗೆ ಒಳ್ಳೆ ರಿಲೇಷನ್ಶಿಪ್ ಇದೆ. ಮಡ್ರಾಸ್ನ ಅವ್ರ ಕೆಲಸಗಳು ನಾವು ಮಾಡ್ತಾ ಇರೋದು. ಅವರಲ್ಲಿ ಪಾರ್ಟಿ ಗೀಟಿ ಮಾಡುವಾಗ ನಾವೆಲ್ಲ ಕೆಲಸ ಮಾಡ್ತೀವಲ್ಲ, ಫಸ್ಟ್ ಪಿಕ್ಚರ್ ನಮ್ದೇ ಕೊಡ್ತೀವಪ್ಪ ಕನ್ನಡದಲ್ಲಿ ಅಂತ ಸುಮ್ಮನೆ ಹೇಳೋರು, ಕೆಲಸ ಮಾಡಿಸ್ಕೊಳಕ್ಕೆ. ಜನರಾಗಿ ಹಂಗಿದಾನೆ. ಬಟ್ ಇಲ್ಲಿ ಅಡ್ಡ ಬಂದರು, ಇಲ್ಲ ನಮ್ಮ ಪಿಕ್ಚರ್ ಫಸ್ಟ್ ಮಾಡಬೇಕು, ಆಮೇಲೆ ಮುತ್ತಿನಂಥ ಮನುಷ್ಯ ಮಾಡಂತ ಅವ್ರು ಹಠ ಮಾಡಿದ್ದಾರೆ. ನಾವು ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಲ್ಲ ಕೂರಿಸ್ಬಿಟ್ಟು, ಇದೊಂದು ಫಸ್ಟ್ ಶೆಡ್ಯೂಲು ಅಜಂತಾದು, ಇನ್ನೊಂದು ಶೆಡ್ಯೂಲು ಮುತ್ತಿನಂಥ ಮನುಷ್ಯ. 2 ಪಿಕ್ಚರ್ ಒಟ್ಟಿಗೆ ಸ್ಟಾರ್ಟ್ ಆಯ್ತು ನನ್ನ ಲೈಫ್ನಲ್ಲಿ. 2 ಕನ್ನಡ. ಸಾಹಸವೀರ, ಮುತ್ತಿನಂಥ ಮನುಷ್ಯ. ವಿನೋದ ಅಲ್ವಾ, ಗೌತಮಿ, ಭಾರತಿ, ವಿಷ್ಣುವರ್ಧನ್, ಪ್ರಭಾಕರ್. ಯಾವ ಡೈರೆಕ್ಟ್ರಿಗೆ ಇಂಥ ಅವಕಾಶ ಬರ್ತಾ ಇರಲಿಲ್ಲ. ಒಂದು ಪಿಕ್ಚರ್ ಮಾಡೋದೇ ಕಷ್ಟ. ಅವತ್ತಿನ ಕಾಲಕ್ಕೆ ಕಾಂಪಿಟೇಷನಲ್ಲಿ 2 ಪಿಕ್ಚರ್ ಕೊಟ್ಟಿದ್ದಾರೆ. ಬಟ್ ಅಜಂತ ಅವರ ಆಸೆ ಪ್ರಕಾರ ಸಾಹಸವೀರ ಫಸ್ಟ್ ರಿಲೀಸ್ ಆಯಿತು. ಸ್ಟಾರ್ಟ್ ಆಗಿದ್ದು ಮುತ್ತಿನಂಥ ಮನುಷ್ಯ ಆದ್ರೂ ಸಾಹಸವೀರ ರಿಲೀಸ್ ಆಯಿತು. ಮುತ್ತಿನಂಥ ಮನುಷ್ಯ ಸೆಕೆಂಡ್ ಆಯಿತು. ಅಲ್ಲಿ ಪರಿಚಯ ಆದಂಥ ಜಗದೀಶ್ ಶ್ರೀನಿವಾಸ ಮೂರ್ತಿಯವರು, ಹುಡುಗ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ತಾಯಿಗೊಬ್ಬ ತರಲೆ ಮಗ ಡೈರೆಕ್ಷನ್ ನಮಗೆ ಆಫರ್ ಮಾಡಿದ್ದಾರೆ. ಜಯಶ್ರೀ ಕಂಬೈನ್ಸ್ ಅವರಿಬ್ಬರು ಕಾಂಬಿನೇಷನ್ KCN ಅವರು ಡಿಸ್ಟ್ರಿಬ್ಯೂಟರ್ಸ್. KCN ಅವರು ಫುಲ್ ನನಗೆ ಸಪೋರ್ಟ್. ಹೇಳಿದ ಪ್ರಕಾರ ಮಾಡ್ತಾ ಇದ್ದಾನಲ್ಲ ಹುಡುಗ, ಒಂದಿನ ಜಾಸ್ತಿ ತಗೊಳ್ಳಿಲ್ಲ, 22 ಮುಗಿಸ್ಬಿಟ್ರಲ್ವಾ, ಇಂಥವ್ರು ಬೇಕೇ ಅಂತ ಅವ್ರವ್ರು ಮಾತಾಡ್ಕೊಂಡು ಜಗದೀಶ್ ಶ್ರೀನಿವಾಸ ಮೂರ್ತಿ ಹೇಳಿದ್ದಾರೆ. ಅವರನ್ನು ನನ್ನೆಲ್ಲ ಕೆಲಸ ಮಾಡಿದ್ದಾರೆ, ಇಷ್ಟಪಟ್ಟಿದ್ದಾರೆ. ತಾಯಿಗೊಬ್ಬ ತರಲೆ ಮಗ ಸ್ಟಾರ್ಟ್ ಆಯಿತು. ಆ ಕಾಲದಲ್ಲಿ ಸಂತೋಷನಲ್ಲಿ 10 ವಾರ ಹೋಯ್ತು. ಅದು ಸಂತೋಷ್ ಥಿಯೇಟರ್ನಲ್ಲಿ, ದೊಡ್ಡ ಥಿಯೇಟರ್ ಬೇರೆ, ಅದು ದೊಡ್ಡ ಥಿಯೇಟರ್. ಕಾಶಿನಾಥ್ ಹೀರೋ. ದಟ್ ವಾಸ್ ಮೈ ಫಸ್ಟ್ ಸಕ್ಸಸ್ಫುಲ್ ಫಿಲಿಮ್. ನಾ ಕೆರಿಯರ್ನಲ್ಲಿ ಸಾಯಿ ಪ್ರಕಾಶ್ ಅಂದ್ರೆ ಗೊತ್ತಾಗಿದ್ದಂಥ ಸಿನಿಮಾ ಅದು. ಫಸ್ಟ್ 2 ಸಿನಿಮಾಗಳು ನಿಮ್ಗೆ ಅಂದ್ಕೊಂಡಂಗೆ ಆಗಲಿಲ್ಲ. ಅಂದ್ರೆ ಹೊಸಬರಲ್ವ ನಾವು. ಈಗ ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಇದ್ದಾರೆ, ಅವಾಗ ಲೆಜೆಂಡರಿ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ. ಯಾರು ಹೊಸಬನ ಆಂಧ್ರದಿಂದ ಬಂದವನಲ್ವಾ. ಈ ಕಾಲ ಬೇರೆ, ಆ ಕಾಲ ಬೇರೆ. ನಿಜ. ಆ ಪಿಕ್ಚರ್ಸ್ ಓಕೆ, ಬಟ್ ನಿಮಗೆ ಒಂದು ನೇಮ್ ಅಂತ ವೈರಲ್ ಆಗಲಿಲ್ಲ. ತರಲೆ ಮಗ, ತಾಯಿಗೊಬ್ಬ ತರಲೆ ಮಗ ವೈರಲ್ ಆಗೋಯ್ತು. ಹಾಡುಗಳು ಸೂಪರ್ ಹಿಟ್, ಕಾಮಿಡಿ ಅದ್ಭುತ, ಸಕ್ಸಸ್ಸು. ಸಕ್ಸಸ್ ಯಾರು ನಿಲ್ಲಿಸ್ತಾರೆ? ಯಾರು ನಿಲ್ಲಿಸಕ್ಕ? ಹೌದು. ಆ 3ನೇ ಪಿಕ್ಚರ್ ತೊಗೊಂಡಿದ್ದ ಲೈಫು ಹತ್ರ 2010ವರೆಗೂ ನಾನು ಎಲ್ಲಿ ನಿಲ್ಲಿಲ್ಲ. ನಾನು ಶಿವರಾಜ್ ಕುಮಾರ್ ಒಂದು ಮಾಲಶ್ರೀ 18 ಪಿಕ್ಚರು, ರವಿಚಂದ್ರನ್ 5 ಪಿಕ್ಚರು, ಶಿವರಾಜ್ ಕುಮಾರ್ 9 ಪಿಕ್ಚರು, ಅಂಬರೀಷ್ ಅನ್ನ 3 ಪಿಕ್ಚರು, ಕಾಶಿನಾಥ್ 4 ಪಿಕ್ಚರು, ಅನಂತನಾಗ್ ಅವರು 8 ಪಿಕ್ಚರು, ಶಂಕರ್ನಾಗ್ ಅವರು 2 ಪಿಕ್ಚರು, ಶಶಿಕುಮಾರ್ ಆಲ್ಮೋಸ್ಟ್, ದೇವರಾಜ್, ಜಗ್ಗೇಶ್, ಪೊಲೀಸನ ಹೆಂಡತಿ, ಕಿತ್ತೂರಿನ ಹುಲಿ, ಶಶಿಕುಮಾರ್, ಒನ್ ಬೈ ಒನ್ ನಾನೇ ಗೊತ್ತಾಗಲಿಲ್ಲ ಏನು ನಡೀತಾ ಇದೆ, ಯಾವ ರೀತಿ ಅನ್ನೋದು. ರವಿಚಂದ್ರ ಎಲ್ಲ ಕೆಲಸ ಮಾಡೋದು ಸಾಮಾನ್ಯನ, ಅಂಬರೀಷ್ ಎಲ್ಲ ಕೆಲಸ ಮಾಡೋದು ಸಾಮಾನ್ಯನ. ಯಾಕಂದ್ರೆ ಅವರೆಲ್ಲ ಆಲ್ರೆಡಿ ಎಲ್ಲೋ ಇದ್ದಾರೆ ಆಕಾಶದಲ್ಲಿ. ಅಂಥವನ್ನ ನಾನು ಸ್ಯಾಟಿಸ್ಫೈ ಮಾಡಿ ಅಂಥವ್ರ ಜೊತೆಯಲ್ಲಿ ರಾಯಪ್ಪ ಇಟ್ಟುಕೊಂಡು ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಫಸ್ಟ್ ಹೇಳಿದ್ದೇನೆ, ಈ ರಂಗಭೂಮಿ ಜೊತೆಯಲ್ಲಿ ಒಂದು ಭಕ್ತಿ ಚಾನಲ್ ಇದೆ ಅಂತ ನನ್ನ ಮನಸ್ಸಿನಲ್ಲಿದೆ ಅಂತ ಹೇಳಿದೆ. ಶಿರ್ಡಿ ಬಾಬಾ ಭಕ್ತ ನಾನು ಆ್ಯಕ್ಚುಲಿ. ಸತ್ಸಾಯಿಬಾಬಾ ಮೇಲೆ ಅಷ್ಟೊಂದು ಒಲವು ನನಗಿಲ್ಲ. ಬಟ್ ನಮ್ಮ ಅತ್ತಿಯವರು ತುಂಬ ಹೇಳೋರು,
ಬಾಬಾ ಅವ್ರ ಬಗ್ಗೆ ತುಂಬ ಸೇವೆ ಮಾಡ್ತಾರೆ, ಮಹಿಮಾನ್ವಿತ ವ್ಯಕ್ತರು, ಮಹಾತ್ಮರು, ಒಂದ್ಸಲ ಬನ್ನಿ ನೋಡಿ ಅಂತ. 86ನಲ್ಲಿ ಇಲ್ಲಿ ಬಂದ ಮೇಲೆ ಜಸ್ಟ್ ನೋಡೋಣ ಅಂತ ಹೋಗಿದ್ದೀನಿ ನಾನು ಪುಟ್ಟಪರ್ತಿಗೆ. ಆವತ್ತೇ ಸ್ವಾಮಿ ಪಾದ ನಮಸ್ಕಾರ ಕೊಟ್ಟಿದ್ದಾರೆ, ಬ್ಲೆಸ್ ಮಾಡಿದ್ದಾರೆ. ಗೊತ್ತಿಲ್ಲದೇನೆ ಒಳಗಡೆ ಬ್ಯಾಟ್ರಿ ತ್ಯಾಜ್ಯ ಆಗೋಯ್ತು. ವೈಟ್ ಫೀಲ್ಡ್ನಲ್ಲಿ ನಾನು ರೆಗ್ಯುಲರ್ ಸ್ವಾಮಿ ಬರುವಾಗ ನಾನು ದರ್ಶನ ಮಾಡದೇ ಇರೋಂಥ ಟೈಮ್ ಇರಲಿಲ್ಲ. ಯಾವಾಗ ನನಗೆ ಗ್ಯಾಪ್ ಇರುತ್ತೋ 2 ಗಂಟೆ ಕಾಲ್ ಶೀಟ್ ಅನ್ಕೊಳ್ಳಿ, ಬೆಳಗ್ಗೆ ಹೋಗಿ ದರ್ಶನ ಮಾಡೋದು. ಸೆಕೆಂಡ್ ಸಂಡೇ ಶೂಟಿಂಗ್ ಇರಲ್ಲ, ಹೋಗಿ ದರ್ಶನ ಮಾಡ್ಕೊಳ್ಳೋದು. ಈ ರೀತಿ ಸ್ವಾಮಿಗೆ ತುಂಬ ಹತ್ರ ಆಗಿದ್ದೀನಿ ನಾನು. ರಾಜ್ಕುಮಾರ್, ಎಂಟೈರ್ ರಾಜ್ಕುಮಾರ್ ಫ್ಯಾಮಿಲಿ, ವಿಷ್ಣುವರ್ಧನ್, ಅಂಬರೀಷ್, ಅನಂತನಾಗ್, ಈ ರೀತಿ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಇದ್ದಾರೋ ಸ್ವಾಮಿ ನೋಡಬೇಕಂತ ಯಾರ್ಯಾರು ಆಸೆ ಪಟ್ಟಿದ್ದಾರೋ ಎಲ್ಲನ್ನ ನಾನು ವೈಟ್ ಫೀಲ್ಡ್ ಕರ್ಕೊಂಡೋಗಿ ಎಲ್ಲರಿಗೂ ಆಶೀರ್ವಾದ ಮಾಡಿಸಿದ್ದೀನಿ ನಾನು. ಧರ್ಮಪೀಠ ಶೂಟಿಂಗ್ ಟೈಮ್ನಲ್ಲಿ ಯಾಕೋ ನಾನು ಪ್ರಜ್ಞೆ ತಪ್ಪಿದ್ದೀನಂತೆ. ಶೂಟಿಂಗ್ ಟೈಮ್ನಲ್ಲಿ ಜೊತೆಯಲ್ಲಿ ಧೀರೇಂದ್ರ ಗೋಪಾಲ್ ಅವರಿದ್ದಾರೆ. ಅವರು ಡಿಸೈಡೆಡ್, ಇವನು 2 ಶಿಫ್ಟ್ 3 ಶಿಫ್ಟ್ ಮಾಡ್ತಾ ಇದ್ದಾನೆ, ಬೆಲ್ ಹೊಡೆದು ಬಿಡ್ತು ಇವನು ಹೋಗಿದ್ದಾನೆ ಅಂತ ಡಿಸೈಡ್ ಮಾಡಿದ್ದಾರೆ ಅವರು. ಮಳೆ ಬೇರೆ ಬರ್ತಾ ಇದೆ, ಆ್ಯಂಬುಲೆನ್ಸ್ ಕರ್ಸಿ ಟೈಮ್ ಆಗ್ತಾ ಇಲ್ಲ. ಆವಾಗ ಮೊಬೈಲ್ ಇಲ್ಲ ಅಲ್ವಾ, ಯಾರು ಓಡ್ಕೊಂಡು ಹೋಗಿ ನೆಟ್ವರ್ಕೇ ಇಲ್ಲ, ಏನು ಓಡ್ಕೊಂಡು ಹೋಗಿ ಅಲ್ಲಿ ಹೇಳಿ ಕರ್ಕೊಂಡು ಬರಬೇಕೆ ಹೊರತು ಈಗ ಹೊಡೆದ್ರೆ ಬರೋಂಥ ಕಾಲ ಅಲ್ಲ. ಒಂದು 20 ನಿಮಿಷ ಆದಮೇಲೆ ಪುನಃ ನನಗೆ ಪ್ರಜ್ಞೆ ಬಂತು. ಎಬ್ಸಿದ್ದಾರೆ. ಏನಾಯಿತು ಅಂದರೆ ನನಗೆ ಬಾಬಾ ದರ್ಶನ ಕೊಟ್ಟಿದ್ದಾರೆ, ಶೂಟಿಂಗ್ ಪ್ಯಾಕಪ್ ಮಾಡಿ ನಾಳೆ ಮಾಡೋಣ ಅಂತ ಪ್ಯಾಕಪ್ ಮಾಡ್ಕೊಂಡು ಮನೆಗೆ ಹೋಗಿ ಸ್ನಾನ ಮಾಡಿ ಬಾಬಾ ರೂಮ್ನಲ್ಲಿ ಕೂತ್ಕೊಂಡು ಪೂಜೆ ರೂಮ್ನಲ್ಲಿ ವಾಟ್ ಸ್ವಾಮಿ ಆಸ್ ನೆರೇಟೆಡ್ ಅದೆಲ್ಲ ಬರ್ಕೊಂಡಿದ್ದೀನಿ ನಾನು. ಆ 20 ನಿಮಿಷಗಳು ನಿಮ್ಗೆ ಏನೇನಾಯಿತು. ಶಿರ್ಡಿ ಬಾಬಾಗ ತಂದೆ ತಾಯಿ ಇಲ್ಲ ಅಂತ ಸಾಯಿ ಸಚ್ಚರಿತದಲ್ಲಿ ಬರೆದಿರ್ತಾರೆ. ಶಿರ್ಡಿ ಸಂಸ್ಥಾನರು ಹೇಳ್ತಾ ಇರ್ತಾರೆ, ಅವ್ರು ಯಾವ ಧರ್ಮದವರಂತ ತೋರಿಸ್ಕೊಳ್ಳಿಲ್ಲ, ಹೇಳಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ನನಗೆ ಬಾಬಾ ಅವರು ಯಾಕೆ ಹುಟ್ಟಿದ್ದೀನಿ, ಯಾರಿಗೆ ಹುಟ್ಟಿದ್ದೀನಿ, ಅವ್ರ ಕುಲ ಏನು, ಗೋತ್ರ ಏನು, ಅಲ್ಲಿಂದ ನಾನು ಹೆಂಗೆ ಮುಸಲ್ಮಾನ್ ಮನೆಗೆ ಬಂದಿದ್ದೀನಿ, ಅಲ್ಲಿಂದ ನಾನು ನನ್ನ ಜೀವನ ಯಾವ ರೀತಿ ಮುಂದುವರಿಯಿತು, ಅವ್ರು ಹುಟ್ಟಿದ ಊರು ಎಲ್ಲರೂ ಸ್ವಾಮಿ ನನಗೆ ಹೇಳಿದ್ದಾರೆ. ಆವಾಗ ಯೋಚನೆ ಮಾಡಿದ್ದೀನಿ ನಾನು, ಇಲ್ಲ ಅಂತ ಯಾಕೆ ಹೇಳ್ತಾ ಇದ್ದಾರೆ ಇವರೆಲ್ಲ, ಎಲ್ಲ ಇದೆಯಲ್ವಾ, ಸ್ವಾಮಿ ಯಾಕೆ ಹೇಳ್ತಾರೆ ನನಗೆ ಅಂದರೆ ಇದು ನಾನು ಪ್ರಪಂಚಕ್ಕೆ ಹೇಳ್ಬೇಕನ್ನೋ ಉದ್ದೇಶ ಇರ್ಬೋದೇನೋ ಅಂದ್ಕೊಂಡು ನಮ್ಮ ಅತ್ತಿಗೆ ಹತ್ರ ನಾನು ಹೇಳಿದ್ದೀನಿ. ನಾನು ಶಿ ರೆಫ್ಯೂಸ್ಡ್. ತಪ್ಪು, ನೀವು ಸಿನಿಮಾ ಅವ್ರು, ನೀವು ಏನೇನು ಊಹೆ ಮಾಡಿಕೊಂಡು ಮಾಡಿರ್ಬೋದು, ನೀವು ಆ ಥರ ಉಚಿತನ ಬೇಡಪ್ಪ, ಮಾಡಬೇಡ ಅಂತ ಹೇಳಿದ್ದೇನೆ. ಇಲ್ಲ ನನಗೆ ಹೇಳಿದ್ದಾರೆ ಅವರು, ಅವರೇ ಸತ್ಯಸಾಯಿಬಾಬಾ ಅಂತಲೇ ಹೇಳಿದ್ದಾರೆ ನನಗೆ. ಅಂದರೆ ಸ್ವಾಮಿ ಹತ್ರ ಬನ್ನಿ ಕೇಳೋಣ ಅಂತ ಹೇಳಿದ್ದಾರೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ಆಗಲಿಲ್ಲ ದರ್ಶನ ಸ್ವಾಮಿದು. 6:30 ಗಂಟೆಗೆ ಹಾರತಿ ಕೊಡ್ತಾರೆ. ಆ ಟೈಮ್ ಮಿಸ್ ಆದರೆ ಇನ್ನೊಂದು ದಿನ ಕಾಯಬೇಕು. ನಾನು ಎಷ್ಟೇ ಶೂಟಿಂಗ್ ನನಗೆ ಬ್ಯುಸಿಯಾಗಿದ್ದೀನಿ ಸರ್. ನಮ್ಮ ಅತ್ತೆ ಹೇಳಿದೆ ಕರೆಕ್ಟ್ ಆಯಿತು. ನಿಜ ಅಂದರೆ ಸ್ವಾಮಿ ಮಾತಾಡ್ತಾರಲ್ವಾ, ಅವ್ರು ಮಾತಾಡಲಿಲ್ಲ ಅಂದರೆ ನಿಜ ನಾನೇನೋ ಇಮ್ಯಾಜಿನ್ ಮಾಡ್ಕೊಂಡಿರ್ಬೋದು ಅಂತ. ಇನ್ನೇನು ಭಜನೆ ಪೂರ್ತಿ ಆಗ್ತಾರೋ ಸ್ವಾಮಿ ಬಂದು ನಾನು ಹೆಗಲ ಮೇಲೆ ಹೊಡೆದ್ರು, ಎಬ್ಸ್ಬಿಟ್ಟು ಹೇಳಿದ್ದಾರೆ, ಅವ್ರು ತೋರಿಸ್ಬಿಟ್ಟು, ನಾನೇ ನಿನಗೆ ದರ್ಶನ ಕೊಟ್ಟಿದ್ದೀನಿ, ನನ್ನ ಹಿಂದಿನ ಜನ್ಮದ ಎಲ್ಲ ನಾನೇ ನಿಮಗೆ ಹೇಳಿದ್ದೀನಿ ಅಂತ ಬ್ಲೆಸ್ ಮಾಡಿದ್ದಾರೆ. ದೆನ್ ದೇ ಬಿಲೀವ್ಡ್, ನಮ್ಮ ಅತ್ತಿಗೆ ಅವರೆಲ್ಲ. ಆಮೇಲೆ ಭಗವಾನ್ ಶ್ರೀ ಸಾಯಿಬಾಬಾ ಚಿತ್ರ ಪ್ರಾರಂಭ ಮಾಡಿ ಫಿನಿಶ್ ಮಾಡಿದ್ದೀನಿ. ನೀವೇ ಪಾತ್ರ ಕೂಡ ಮಾಡಿದ್ರಿ. ಶಿರ್ಡಿ ಸಂಸ್ಥಾನ ನಮ್ಮ ಮೇಲೆ ಕೇಸ್ ಹಾಕಿದ್ದಾರೆ. ಇದು ಎಷ್ಟು ಜನಕ್ಕೆ ಗೊತ್ತಿಲ್ಲ. ಸೆನ್ಸಾರ್ ಅವರಿಂದ ನಮಗೆ ನೋಟಿಸ್ ಬಂತು, ಸರ್ಟಿಫಿಕೇಟ್ ವಾಪಸ್ ಕೊಡಬೇಕಂತ. ನಾನು ಆಫೀಸ್ಗೆ ಹೋಗಿ ಕಾರಣ ಕೇಳಿದ್ದೀನಿ. ಇಲ್ಲ ಇದ ಮೇಲೆ ಕೇಸ್ ಇದೆ, ಅದರಿಂದ ಈ ಸಿನಿಮಾ ರಿಲೀಸ್ ಆಗೋಕ್ಕೆ ಅವಕಾಶ ಇಲ್ಲ, ಆರ್ಡರ್ ಪ್ರಕಾರ ನೀವು ಸೆನ್ಸಾರ್ ಬಿಟ್ಟು ವಾಪಸ್ ಕೊಡಿ, ಕೇಸ್ ಗೆದ್ದ ಮೇಲೆ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಏನು ಮಾಡೋದು, ನಾನೇನು ಮಾಡಿದ್ದೀನಿ ಅಂತ ಫಸ್ಟ್ ನನಗೆ ನಾನು ಅನ್ಕೊಂಡು, ನಾನು ಏನು ಮಾಡಿದ್ದೀನಿ, ಅವ್ರು ಹೇಳಿದ್ದು ನಾನು ಮಾಡಿದ್ದೀನಿ. ಇಟ್ ಇಸ್ ನಾಟ್ ಆಕ್ಸೆಪ್ಟಬಲ್ ಬೈ ದಿ ಶಿರ್ಡಿ ಸಂಸ್ಥಾನ. ಅವ್ರ ತಂದೆ ತಾಯಿ ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ. ಫಸ್ಟ್ ನಂಬರ್ 2 ಅವರೇ ಶಿರ್ಡಿ ಬಾಬಾನೇ ಸತ್ಯಸಾಯಿಬಾಬೆ, ನೋ ಕ್ವಶನ್, ಇದೆಲ್ಲ ಸುಳ್ಳು ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಅವ್ರಿಗೆ ಇವ್ರಿಗೂ ಸಂಬಂಧನೇ ಇಲ್ಲ ಅನ್ನುತ್ತಾ. ಅವ್ರ ತಂದೆ ತಾಯಿ ಇಲ್ಲ, ಯಾವುದು ಯಾವನೇ ಸಿನಿಮಾ ಬಡ್ಡಿ ಮಗ ಏನೊಂದು ಹೇಳ್ತಾ ಇದ್ದಾನೆ ಆ ರೀತಿ ಅಂತ ಅವ್ರು ಕ್ಲೇಮ್ ಮಾಡಿದ್ದಾರೆ. ಅಷ್ಟೊತ್ತಿಗೆ ಈ ಸಿನಿಮಾ ಇಷ್ಟೇ ಕ್ಲೋಸ್ ಆಯಿತು. ಯಾಕಂದರೆ ಸಿನಿಮಾ ರಿಲೀಸ್ ಮಾಡೋಂಗಿಲ್ಲ. ಅದು ಮುಂಚೆ ಇಬ್ಬರು ಮಾತಾಡಿದ್ದಾರೆ, ಹಿಂದಿ ಡಬ್ಬಿಂಗು, ತಮಿಳ್ ಡಬ್ಬಿಂಗು, ತೆಲುಗು ಡಬ್ಬಿಂಗ್ ಅಂತ. ಅವರೆಲ್ಲ ಇವಾಗ ಎಲ್ಲ ಯಾಕಂದರೆ ಅವಾಗೆ ಫಾರ್ಮ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಶಿರ್ಡಿ ಬಾಬಾ ಡಿವೋಟಿಸ್ ಯಾರಿಲ್ಲ, ಇರಲಿಲ್ಲ. ಲಾಸ್ಟ್ ಆಂಧ್ರ ಬೆಟ್ರು, ತಮಿಳ್ನಾಡು 0.12 ಅಷ್ಟೇ, ಒಂದೇ ದೇವಸ್ಥಾನ ಇರೋದು.
ಅಡೆಯಾರ್ನಲ್ಲಿ ಒಂದೇ ದೇವಸ್ಥಾನ ಶಿರ್ಡಿ ಬಾಬಾ ಬಿಟ್ಟರೆ ಈ ಥರ ಪ್ರಚಾರ ಯಾವುದೂ ಇಲ್ಲ. ಇಲ್ಲಿನೂ ತ್ಯಾಗರಾಜನಲ್ಲಿ ದೇವಸ್ಥಾನ ಇದೆ, ತ್ಯಾಗರಾಜನ ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ ಬಿಟ್ಟರೆ ಇಷ್ಟು ಪ್ರವರ್ಧಮಾನವಾಗಿ ಏನು ಡೆವಲಪ್ ಆಗಲಿಲ್ಲ. ಫೈನಲಿ ಕೋರ್ಟು ಕೇಸ್ ಹಿಯರಿಂಗ್ ಬಂತು. ಆವಾಗ ಜಡ್ಜಿ ಕೇಳಿದ್ದಾರೆ, ಏನಾದ್ರು ಹೇಳ್ಕೊಳ್ಳಿ ಸಿನಿಮಾನಲ್ಲಿ ಕೇಳ್ತಾರಲ್ವ, ಕರೆಕ್ಟ್. ಅಲ್ಲಿ ಜಡ್ಜ್ಮೆಂಟ್ ಬರೆಯೋದು ಮುಂಚೆ ಕೇಳಿದ್ದಾರೆ ಅವರು. ಅಲ್ಲಿವರೆಗೂ ನಾನೇನು ಕೇಳಲಿಲ್ಲ, ಯಾಕಂದರೆ ಎಲ್ಲ ರಾಂಗ್ ಅಂತ ಅವ್ರು ಪ್ರೂವ್ ಮಾಡಿದ್ದಾರೆ ಆಲ್ರೆಡಿ. ಯಾವ ಪ್ರೂವ್ಡ್ ಬುಕ್ಸ್ ಎಲ್ಲ ತಂದು ತೋರಿಸಿದ್ದಾರೆ. ನಾನು ಬುಕ್ಸ್ ತಂದಿದ್ದೀನಿ, ಬಟ್ ಇಷ್ಟೇ ಇದೆ ಬುಕ್ಸ್ ನಮ್ಮ ಹತ್ರ. ಇಷ್ಟೇ ಲೆಟ್ರ್ ಇದೆ, ಅವ್ರ ಲೆಟರ್ಸ್ ಇಷ್ಟಿದೆ. 15 ಜನ ಬಂದರು, ದೊಡ್ಡ ದೊಡ್ಡ ಲಾಯರ್ಸ್. ಇವಾಗ ಅಂದರೆ ಎಲ್ಲರ ಹೆಸರು ಗೊತ್ತಾಗಿರೋದು. ಆ ಕಾಲದಲ್ಲಿ ಯಾರ್ಯಾರು ಅವರು ದೊಡ್ಡವನ್ನ ಇಟ್ಟಿರ್ತಾರೆ ಅವರು. ಶಿರ್ಡಿ ಸಂಸ್ಥಾನ ವರ್ಲ್ಡ್ ವೈಡ್ ಇದೆಯಲ್ಲ. ಏನಾದ್ರು ಹೇಳಿದ್ಯಾ? ಇಲ್ಲದೆಯಾ? ಸಾಯಿ ಪ್ರಕಾಶ್ ಅಂತ ಕೇಳಿದ್ದಾರೆ. ಹೌದು ಸ್ವಾಮೀಜಿ, ಶಿರ್ಡಿ ಬಾಬಾನೇ ಸತ್ಸಾಯಿ ಬಾಬಾ ಅಂತ ನಮ್ಮೋರಿದ್ದಾರೆ, ನಂಬ್ದಿರೋರಿದ್ದಾರೆ. ನಂಬೋರು ನಂಬೇಡ, ನಂಬ್ದಿರೋ ನಂಬಿ ಅಂತ ಹೇಳೋದಕ್ಕೆ ನಾನು ಯಾರು ಸರ್? ನಾನೊಬ್ಬ ಮುಗ್ಧ ಭಕ್ತ. ನಾನು ದರ್ಶನ ಕೊಟ್ಟರೆ ಯಾರು ನಂಬ್ತಾರ ಅಲ್ವಾ ಈಗಿನ ಕಾಲದಲ್ಲಿ? ನಂಬರ್ 2, ಕೃಷ್ಣ ಪರಮಾತ್ಮ ಭಗವಂತ ಎಲ್ಲ ಹೇಳ್ತಾರೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗತ್ತೆ ಅಂತ. ನಾನೇ ಪ್ರೊಡ್ಯೂಸರು, ನಾನೇ ಡೈರೆಕ್ಟ್ರು, ನಾನೇ ಪಾತ್ರ ವಹಿಸಿದ್ದೀನಿ. ನಾನು ತಪ್ಪು ಮಾಡ್ತಾಯಿದ್ರೆ ಭಗವಂತ ನನ್ನ ಯಾಕೆ ನಂಗೆ ಶಿಕ್ಷೆ ಕೊಡಲಿಲ್ಲ? ಯಾವುದೋ ಆ್ಯಕ್ಸಿಡೆಂಟ್ ಸತ್ತೋಗ್ಬೇಕಾಯ್ತು, ನಾನು ಅಲ್ಲಾ ಮಾಲಿಕನ ಪ್ಯಾರಾಲಿಸಿಸ್ ಬರಬೇಕಾಯ್ತು. ಇಲ್ಲಿವರೆಗೂ ನಾನು ಚೆನ್ನಾಗಿದ್ದೀನಲ್ಲ ಸರ್, ಅದು ನಾನು ತಪ್ಪು ಮಾಡಿಲ್ಲ ಅಂತ ಅವ್ರ ದೃಷ್ಟಿಯಲ್ಲಿ. 3ನೇದು, ಸಿನಿಮಾలో ಏನಿದೆ ಏನಿದೆ ಅಂತ ಅವರೆಲ್ಲ ನಾನು ಕ್ಲೇಮ್ ಮಾಡಿದಾರೆ. ಸಿನಿಮಾ ನೋಡಿದಾರ ಸರ್ ಅವರು? ನಾವು ನ್ಯೂಸ್ ಪೇಪರ್ನಲ್ಲಿ ನೋಡಿದ್ದೀವಿ ಅಂತ ಅಂದ್ಬಿಟ್ಟು ಅಲ್ಲೇ ಜಡ್ಜಿ ಟೇಕ್ ಓವರ್ ಮಾಡಿದ್ದಾರೆ. ಸಿನಿಮಾನೇ ನೋಡಿಲ್ಲ ಇವರು? ಸಿನಿಮಾನೇ ನೋಡಲಿಲ್ಲ. ನ್ಯೂಸ್ ಪೇಪರ್ 1000 ಬರುತ್ತೆ ರೀ. ಇದೆಲ್ಲ ಕ್ಲೇಮ್ ಮಾಡ್ಕೊಂಡು ಎಷ್ಟೆಲ್ಲ ಮಾಡಿ ಅವ್ರ ಲೈಫ್ನ ಹಾಳು ಮಾಡಬೇಕಂತ ಪ್ರಯತ್ನ ಮಾಡ್ತಾಯಿದ್ರು. ಹಿಂಗೆ ಇಲ್ಲ ಸರ್, ಅದು ಸರ್ ಅಂತ ತುಂಬ ಆರ್ಗ್ಯುಮೆಂಟ್ ಆಯಿತು. ಲಾಸ್ಟ್ ಜಡ್ಜಿ ಹೇಳಿದ್ದಾರೆ, ನೋ ನಥಿಂಗ್, ನಾವೀಗ ಸಿನಿಮಾ ನೋಡ್ತೀವಿ ಸರ್ ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ ಅವರು. ನಾನು ಹೇಳಿದೆ, ನನ್ನ ಹತ್ರ ಏನಿಲ್ಲ ಸರ್ ಅದು ತೋರಿಸೋದಕ್ಕೆ. ಪುಟ್ಟಣ್ಣ ಥಿಯೇಟರ್ನಲ್ಲಿ ರಿಲೀಸ್ ಇಟ್ಕೊಂಡಿದ್ದೀನಿ ನಾನು. ಒಂದು ಥಿಯೇಟರ್ ಅದು ಕೊಡಲಿ ಅಂತ ಅವ್ರು ಕೊಟ್ಟಿದ್ದಾರೆ. ನಾಳೆ ಬಂದು ಅವ್ರು ನೋಡ್ಬೋದು ಅಂತ ಹೇಳಿದೆ ನಾನು. ಹೋಗೋ ಮುಂಚೆ ನಾನು ಏನು ಅಂದ್ಕೊಂಡಿದ್ದೇನೆ ಅಂದರೆ, ನಾಳೆ ಸಿನಿಮಾ ರಿಲೀಸ್ ಆಗಲಿಲ್ಲ ಅಂದರೆ ಕೋರ್ಟ್ ತಡೆ ಇಟ್ಟರೆ ಫಸ್ಟ್ ಹಾಫ್ ಶಿರ್ಡಿಯಲ್ಲಿ, ಸೆಕೆಂಡ್ ಹಾಫ್ ಪುಟ್ಟಪರ್ತಿಯಲ್ಲಿ ಸೀಮೆಯನ್ನು ಹಾಕಿ ಬೆಂಕಿ ಇಡಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು. ಅಷ್ಟು ಟಾರ್ಚರ್. ಅದ ಮೇಲೆ ಸಾಲಗಳಿದೆ, ನಮ್ಮ ದುಡ್ಡೆಲ್ಲ ಖರ್ಚಾಯಿತು. ಇವಾಗ ಒಂದು ಕೋರ್ಟ್ ಅಂತಾರೆ, ನಾನೇನು ಮಾಡಿದ್ದೀನಿ? ರಾಮದಾಸು ಭದ್ರಾದಿನಲ್ಲಿ ಶ್ರೀರಾಮನಿಗೆ ದೇವಸ್ಥಾನ ಕಟ್ಟರೆ ಅವನಿಗೆ ಶಿಕ್ಷೆ ಆಯಿತು. ಅಂದರೆ ನಮಗೂ ಈ ಥರ ಕರ್ಮ ಕಲಿಯುವುದಲ್ಲಿನೂ ಈ ಕರ್ಮ ಇರಬೇಕಾ? ಸುಟ್ಟು ಬಿಡೋಣ ಪಿಕ್ಚರ್ ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು. ಬಟ್ ನಾಳೆ ಪ್ರೊಜೆಕ್ಷನ್ಗೆ ಕೋರ್ಟ್ ಪರ್ಮಿಷನ್ ಕೊಟ್ಟಿದ್ದಾರೆ. ಅಂದರೆ ಪಿಕ್ಚರ್ ರಿಲೀಸ್ ಆಯ್ತು ಅಂತ ಲೆಕ್ಕ. ಇಟ್ ಇಸ್ ಪಬ್ಲಿಕ್. ರಿಲೀಸ್ ಆದರೆ ನಮ್ಮ ಬೇಡಿಕೆ ಅದೇ ಅಲ್ವಾ? ಒಂದು ಶೋ ಬೀಳಿಲ್ಲ ಅಂದರೆ ಸುಟ್ಟಾಕ್ಬಿಡ್ತೀನಿ ಅಂತ. ನೆಕ್ಸ್ಟ್ ಡೇ ಮಾರ್ನಿಂಗ್ ಶೋಗೆ ಅವರೆಲ್ಲ ಅರೇಂಜ್ ಮಾಡಿದ್ದಾರೆ. ಬಂದರು, ನಾನು ಸ್ನಾನಗೀನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅವ್ರು ಏನು ಹೇಳಿದ್ರೆ ಅದು ನಡೀತದೆ. ಶೋ ನೆಕ್ಸ್ಟ್ ಕಂಟಿನ್ಯೂ ಆಗತ್ತಾ ಸಿನಿಮಾ? ಕರೆಕ್ಟ್. ಇಲ್ಲ ತಡೆ ಆಜ್ಞೆ ಕೊಡ್ತಾರ? ಸೀದಾ ಇಂಟರ್ವಲ್ ಆದಮೇಲೆ ಓದಿ ನೋಡಿದ್ರೆ ಹಾರತಲು ಎಲ್ಲ ಮಾಡ್ತಾ ಇದ್ದಾರೆ, ಪ್ರಸಾದ ಹಂಚ್ಕೊಳ್ತಾ ಇದ್ದಾರೆ. ನೋಡಬೇಕು ಆ ಸನ್ನಿವೇಶ. ದೇವಸ್ಥಾನ ಥರ ಆಯಿತು ಥಿಯೇಟ್ರ್, ಪುಟ್ಟಣ್ಣ ಥಿಯೇಟರ್ ಫುಲ್ಲು. ನೇರವಾಗಿ ಬಾಲ್ಕನಿ ಅವ್ರ ಹತ್ರ ಹೋಗಿದ್ದೀನಿ, ಎಲ್ಲ ಖಾಲಿ ನಮಸ್ಕಾರ ಮಾಡಿದ್ದಾರೆ. ಏನು ಸರ್ ಅವ್ರಿಗೆ ಬುದ್ಧಿ ಇದೆಯಾ ಸರ್? ಏನಿದೆ ಸರ್ ಇದರಲ್ಲಿ? ಇದು ರಿಲೀಸ್ ಆಗಿಬಿಟ್ರೆ ರಕ್ತ ಸಿಕ್ತವಾಗತ್ತಂತ ಏನೇನೋ ಕ್ಲೇಮ್ ಮಾಡಿದ್ದಾರೆ. ಇದರಲ್ಲಿ ಏನಿಲ್ಲ, ಕಮ್ಔಟ್ ವೆರಿ ವೆಲ್, ತುಂಬ ಚೆನ್ನಾಗಿದೆ ಹಂಗಿಂಗೆ ಅಂತ ದೇ ವಿಶಡ್ ಬಿ. ನೆಕ್ಸ್ಟೇ ಕೇಸು ನಮ್ಮ ಕಡೆ ಆಯಿತು. ಬಟ್ ಯಾರೂ ಇಲ್ಲ ನಮ್ಮ ಜೊತೆಯಲ್ಲಿ, ಎಲ್ಲ ಹಾರ್ಕೊಂಡು ಹೋಗ್ಬಿಟ್ರಲ್ವಾ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.